ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಸೀಕ್ವೆಸ್ಟ್ ಅಂತ ಒಂದು ಅಕ್ವೇರಿಯಮಿಗೆ ಬಂದಿದ್ದೀವಿ. ಇಲ್ಲಿ ಅಕ್ವಾಟಿಕ್ ಅನಿಮಲ್ಸ್ನ ಟಚ್ ಮಾಡ್ಬೋದು, ಆಮೇಲೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಆಮೇಲೆ ಫೀಡ್ ಮಾಡ್ಬೋದು. ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಥೇಳಿ. ಫಸ್ಟಿಗೆ ಅಲ್ಲಿ ಇಗ್ವನ ಇತ್ತು. ಇದು ನೋಡೋಕ್ಕೇನೋ ಕಲ್ಲೇನೋ ಇಟ್ಟಿದ್ದಾರೇನೋ ಅನ್ನೋ ಥರ ಇತ್ತು. ಅದು ಅಲ್ಲಾಡ್ತಾನೂ ಇರಲಿಲ್ಲ, ಏನೂ ಇಲ್ಲ. ನಾವು ಇದನ್ನು ಕೂಡ ಹೋಗಿ ಮುಟ್ಬೋದಾಗಿತ್ತು. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ನೋಡಿ ಹತ್ತಿರದಿಂದ ಹೇಗೆ ಕಾಣುತ್ತೆ ನೋಡ್ತಾ ಇದೆ. ಇವಾಗ ಸ್ವಲ್ಪ ಮೂಮೆಂಟ್ ಆಯಿತು ನೋಡಿ, ಒಂಥರ ಏನೋ ಡಿಫ್ರೆಂಟ್ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲೆಲ್ಲ ಅನುಕೂಲ ಇರುತ್ತೆ ಅದಕ್ಕೆ ಫೀಡ್ ಮಾಡಲಿಕ್ಕಾಗಲಿ. ಆಮೇಲೆ ನಾವು ಅದನ್ನೇನಾದರೂ ಸ್ನೇಕ್ಸ್ ಎಲ್ಲ ಮುಟ್ಟಬೇಕು ಅಂದರೆ ಸ್ಟಾಫ್ನೆಲ್ಲ ಕೇಳಿಬಿಟ್ಟು ನಾವು ಅದನ್ನು ಮುಟ್ಟಬೇಕಾಗತ್ತೆ. ಡಿಫ್ರೆಂಟ್ ಆ್ಯನಿಮಲ್ಸ್ ಇತ್ತು. ಈ ರೀತಿ ಅಬ್ಸರ್ವೇಷನ್ ಡೆಕ್ ಅಂತಲೂ ಕರೀತಾರೆ ಇದನ್ನು. ಮಕ್ಕಳೆಲ್ಲ ಸ್ವಲ್ಪ ಒಳಗಡೆ ಹೋಗಿ ನೋಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕತ್ತೆ. ಹತ್ತಿರದಿಂದ ನೋಡ್ಬೋದು. ಡಿಫ್ರೆಂಟ್ ಫಿಶಸ್ಸು, ಡಿಫ್ರೆಂಟ್ ಜೆಲ್ಲಿ ಫಿಶ್ ಆಗಲಿ ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಫಿಶ್ಗಳಿಗೆಲ್ಲ ಫೀಡ್ ಮಾಡಿದ್ವಿ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಫಿಶಸ್ ಹತ್ರನೇ ಒಂದು ಫುಡ್ ಇಟ್ಟಿರ್ತಾರೆ. ನಾವು ಅದನ್ನು ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಈ ರೀತಿ ಫೀಡ್ ಮಾಡಬೇಕಾಗತ್ತೆ. ಈ ಅಕ್ವೇರಿಯಂ ಪುಟ್ಟದೆ ಒಂದಿನ ಔಟಿಂಗ್ ಅಂದರೆ ಸರಿಯಾಗತ್ತೆ. ಎಷ್ಟೊಂದು ಫಿಶ್ಗಳಾಗಲಿ ಒಂದು ಪ್ರಾಣಿಗಳಾಗಲಿ ಹೆಸರು ಗೊತ್ತಿರಲ್ಲ, ಆ ಹೆಸರನ್ನ ಕೂಡ ಅಲ್ಲೇ ಹಾಕಿರ್ತಾರೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ನಾವಿಲ್ಲಿ ನೋಡ್ಬೋದು. ಯಾವ ಪಾರ್ಟ್ ಆಫ್ ವರ್ಲ್ಡಿಂದ ಇದು ಇರುತ್ತೆ, ಎಲ್ಲಿ ಭಾಳ ನೋಡೋಕ್ಕೆ ಸಿಕ್ಕತ್ತೆ, ಅದೇ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೆಕ್ಸ್ಟು ಬರ್ಡ್ಸ್ನ ಕೂಡ ಫೀಡ್ ಮಾಡ್ಬೋದಾಗಿತ್ತು. ಇದೂ ತುಂಬ ಚೆನ್ನಾಗಿತ್ತು. ನೋಡಿ, ಬರ್ಡ್ ಕೇಜ್ ಥರ ಒಂಥರ ಒಂದು ರೂಮಲ್ಲಿ ಬಿಟ್ಟಿರ್ತಾರೆ. ಇಷ್ಟೊಂದು ಬರ್ಡ್ಸ್ನ ಪ್ಯಾರಾಕೀಟ್ ಅಂತ ಕರೀತಾರೆ ಅದನ್ನು. ಅದರ ಮನೆ ಥರ ಸಣ್ಣ ಮನೆಗಳ ಗೂಡಲ್ಲಿ ಹೋಗೋದು ಬರೋದು ಎಲ್ಲ ಮಾಡ್ತಿರುತ್ತೆ. ನಮಗಿಲ್ಲಿ ಕಾಳುಗಳನ್ನೆಲ್ಲ ಕೊಟ್ಬಿಟ್ಟು ಫೀಡ್ ಮಾಡೋಕ್ಕೆ ಬಿಡ್ತಾರೆ. ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ಅದು ಕುತ್ಕೊಂಡು ತಿಂತಾಯಿತ್ತು. ಹತ್ತಿರದಿಂದ ನಾವು ನೋಡ್ಬೋದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ನೋಡಿ. ಇದು ಒಂದು ಡಿಫ್ರೆಂಟ್ ಆಗಿದೆ. ಇದು ಏಷ್ಯನ್ ವಾಟರ್ ಮಾನಿಟರ್ ಅಂತ ಕರೀತಾರಂತೆ. ತುಂಬ ಫಾಸ್ಟಾಗಿ ಸ್ವಿಮ್ ಮಾಡ್ತಾಯಿತ್ತು. ಅದು ಯಾವ ಪಾರ್ಟ್ ಆಫ್ ದಿ ವರ್ಲ್ಡಿಂದ ಅಂತ ಕೂಡ ಇಲ್ಲೆಲ್ಲ ಕಂಪ್ಲೀಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಕಿರ್ತಾರೆ. ಟಾರ್ಟಾಯ್ಸ್ ಕೂಡ ಇತ್ತು ಇಲ್ಲಿ. ಎಷ್ಟು ದೊಡ್ಡದಿದೆ ನೋಡಿ ಇಲ್ಲಿ ಟಾರ್ಟಾಯ್ಸು. ಇದನ್ನು ಕೂಡ ನಾವು ಮುಟ್ಬೋದು. ನನ್ನ ಮಗಳು ಸ್ಟಾರ್ಟಿಂಗ್ ಮುಟ್ಲಿಕ್ಕೆ ತುಂಬ ಹೆದರ್ಕೊತಾ ಇದ್ಲು. ಆಮೇಲೆ ಅದನ್ನು ಮುಟ್ಟಕ್ಕೆ ಶುರು ಮಾಡಿದ್ಲು. ನೆಕ್ಸ್ಟು ಡಿಫ್ರೆಂಟ್ ಅನಿಸಿದ್ದು ಸ್ನೇಕ್ಸ್ ಮಾತ್ರ. ಇಲ್ಲಿ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ನೋಡಿ, ಇಲ್ಲಿ ವೈಟ್ ಕಲರ್ ವಿತ್ ಬ್ಲ್ಯಾಕ್ ಸ್ನೇಕ್ ಇದೆ. ಇಲ್ಲಿ ಇನ್ನೊಂದಿದೆ ತುಂಬ ದೊಡ್ಡ ಸ್ನೇಕು ವೈಟ್ ಕಲರ್ದು. ಇದನ್ನು ಕೂಡ ನಾವು ಸ್ಟಾಫಿಗೆ ಹೇಳಿದರೆ ನಾವು ಇದನ್ನು ಪೆಟ್ ಮಾಡ್ಬೋದಾಗಿತ್ತು. ಪೆಟ್ ಅಂತಂದರೆ ಇಲ್ಲಿ ಸ್ನೇಕ್ನ ಕೂಡ ಸಾಕ್ಬೋದಂತೆ. ನೋಡಿ ಎಷ್ಟು ದೊಡ್ಡದಿದೆ, ದೊಡ್ಡ ಸ್ನೇಕ್ಸ್ ಇದೆ. ನೋಡಿದ್ರೆ ಮೈಯೆಲ್ಲ ಜೂಮ್ ಅನ್ನತ್ತೆ. ಒಬ್ಬ ಸ್ಟಾಫ್ನ ಕೇಳಿದ್ವಿ ಮುಟ್ಬೋದಾ ಅಂತ ಹೇಳಿ. ಅವ್ರು ಹೇಳಿದರು ಒಂದು ಹಾವನ್ನ ಮಾತ್ರ ನಾವು ತೋರಿಸ್ತೀವಿ ಇವತ್ತು ಅಂತ ಹೇಳಿ. ಒಂದು ಹಾವನ್ನ ಮಾತ್ರ ಹೊರಗಡೆಯಿಂದ ನಮಗೆ ಅದನ್ನು ತೆಗೆದ್ಬಿಟ್ಟು ಕೊಟ್ಟರು. ಅವರು ಹೇಳ್ತಾರೆ ಅದು ಮಿಲ್ಕ್ ಸ್ನೇಕ್ ಅಂತ ಹೇಳಿ. ಅದರ ವಿಡಿಯೋ ಇಲ್ಲಿ ಕಂಪ್ಲೀಟಾಗಿ ವಿತ್ ವಾಯ್ಸ್ ಹಾಕಿದ್ದೀನಿ ನೋಡಿ. ಈ ಹಾವಿನ ಹೆಸರು ಜೆಲ್ಲಿ ಬೀನ್ ಅಂತೆ. ಇದಕ್ಕೆ ಮಿಲ್ಕ್ ಸ್ನೇಕ್ ಅಂತಾನೂ ಕರೀತಾರಂತೆ. Her name is Jelly Bean. Jelly bean. Yeah, she's really nice. Is she venomous? Oh no, yeah. She's completely harmless. Okay. ಅವ್ರು ಹೇಳ್ತಾರೆ ತುಂಬ ಒಳ್ಳೆ ಹಾವು, ಇದು ವಿಷಕಾರಿ ಅಲ್ಲ, ಅಪಾಯಕಾರಿ ಅಲ್ಲ ಅಂತ ಹೇಳ್ತಾರೆ. ಹಾವು ಯಾವುದಾದ್ರೂ ಹಾವೇ ನಮಗೆ. ಅದು ನೋಡ್ಲಿಕ್ಕೆ ತುಂಬಾ ಭಯ ಆಗ್ತಿತ್ತು. ಯಾರಿಗೆ ತುಂಬ ಧೈರ್ಯ ಇದೆಯೋ ಅವ್ರು ಇದನ್ನೆಲ್ಲ ಟ್ರೈ ಮಾಡ್ಬೋದು. She is called a milk snake. Milk snake. Milk snake. Yeah. And where do we find these kind of snake like that? You can find them here in the U.S., mostly in the southern states. Southern, okay. And the reason they're called milk snake is because farmers found them in with their cows. Oh. And so they thought they were stealing milk. Oh. But they were probably just eating the mice. Okay. Yeah. That is the name milk snake. Yeah. ಈ ಹಾವನ್ನ ನಾವು ಸೌತ್ ಸ್ಟೇಟ್ಸ್ ಆಫ್ US ನಲ್ಲಿ ನೋಡ್ಬೋದಂತೆ. ಒಟ್ಟಾರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಿಂದ ನಾವು ಮನೆಗೆ ಬಂದ್ವಿ ಅವತ್ತು.
ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಆಗಿತ್ತು ಈ ಅಕ್ವೇರಿಯಂ ಅಂತ ಹೇಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಲಾಗ್ ಒಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.